ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೇಳಲಿಕ್ಕಿರೋ ವಿಷಯ ಅದೇ ಕೊರಗಜ್ಜನ ಮಹಿಮೆ ಬಗ್ಗೆ. ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೀವನದಲ್ಲಿ ಬೆಳಕಾಗ್ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಯಾಕಂತ ಹೇಳಿದರೆ ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗಿದ್ದಾನೆ ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಕಂಟಿನ್ಯೂಸ್ ಆಗಿ 8 ವರ್ಷ 7.5 ವರ್ಷದವರೆಗೆ ನಾನು ಪೇನಿಂದ ಒದ್ದಾಡ್ತೇನೆ. ಸ್ಟ್ರೆಸ್ ಅನಿಸ್ಬಿಡತ್ತೆ. ಅಲ್ಲಿ ಔಟ್ ಆಫ್ ಸ್ಟೇಟಲ್ಲಿ ಮೇಡಮ್ ಸಪೋರ್ಟ್ ಇದೆ ಅಂತ ಹೇಳಿದ್ನಲ್ಲ, ಆವಾಗಲೂ ಕೂಡ ಎಂಡೋಮೆಟ್ರಿಸಿಸ್ ಪ್ರಾಬ್ಲಮ್ ಇತ್ತು. ನನಗೆ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಹೇಗೋ ಒಂದು ವರ್ಕ್ ನಡೆದು ಹೋಯಿತು. ಇಲ್ಲಿ ಬಂದಾಗ ಹೇಗಿರುತ್ತೋ, ಹೋಗೋ ಸ್ಕೂಲ್ ಯಾವ ರೀತಿ ಇರುತ್ತೋ, ವ್ಯವಸ್ಥೆ ಹೇಗಿರುತ್ತೋ ಅನ್ನೋದು ಗೊತ್ತಿಲ್ಲ. ಹೇಗೆ ಮಾಡಬೇಕು, ಹೋಗಲಿ, ಬೇಡ ಜಂಜಾಟನೇ ಬೇಡ, ಸ್ವಲ್ಪ ದಿನ ಆರಾಮಾಗಿರೋಣ ಅಂತ ಹೇಳ್ಕೊಂಡು ಒಂದು ಸ್ಕೂಲಲ್ಲಿ ವೇಕೆನ್ಸಿ ಇದ್ದರೂ ಕೂಡ ಎನ್ಕ್ವೈರಿ ಮಾಡಿದರೂ ಕೂಡ ಅಲ್ಲೇನಾಗುತ್ತೆ, ನಾನು ಹೋಗಲ್ಲ. ಆಮೇಲೆ ಹೇಗೋ ಆಗಿ ಮತ್ತೆ ಹೋಗೋ ಪ್ರಸಂಗ ಬೀಳುತ್ತೆ. ಹೋಗಿದ ಮೇಲೆ ಅಲ್ಲಿ ಕಂಟಿನ್ಯೂಸ್ ಆಗಿ ಮುಟ್ಕೊಳ್ಳಿಕ್ಕೆ ಆಗದೇ ಇರುವಷ್ಟು ಸ್ಟಮಕ್ ಪೇಯ್ನ್ ಎದ್ದು ಬಿಡುತ್ತೆ. ಅಂತಲ್ಲಿ ಟ್ಯಾಬ್ಲೆಟ್ 7-8 ಟ್ಯಾಬ್ಲೆಟ್ ತಿಂದು ಕಂಟ್ರೋಲ್ ಮಾಡಿಕೊಂಡೆ. ನೆಕ್ಸ್ಟ್ ಜುಲೈ ಮಂತಲ್ಲಿ ಪ್ರತಿ ಮಂತ್ ಅದೇ ಪ್ರಾಬ್ಲಮ್ ಆಯಿತು. ಒಂದು ದಿನ ಏನಾಗುತ್ತೆ, ಸ್ಕೂಲಲ್ಲೇ ಪೇನ್ ಎದ್ದುಬಿಟ್ಟಿದೆ, ಟ್ಯಾಬ್ಲೆಟ್ ಯೂಸ್ ಮಾಡಿದ್ರು ತಿಂದಿದ್ರು ಕೂಡ ಅದು ಕಂಟ್ರೋಲ್ ಆಗೇ ಇಲ್ಲ. ಅಲ್ಲೇನಾಗಿರುತ್ತೆ, ಅಯ್ಯಮ್ಮ ಅವ್ರೇನು ಮಾಡ್ತಾರೆ, ಒಂದು ಸಜೆಷನ್ ಮಾಡ್ತಾರೆ, ನೋಡಿ ಸ್ಟಮಕ್ ಪೇನಿಗೆ ಇಲ್ಲೊಬ್ಬರು ಹಳ್ಳಿ ಔಷಧ ಕೊಡ್ತಾರೆ, ನೋಡಿ ಒಮ್ಮೆ ಟ್ರೈ ಮಾಡಿರಿ, ನಿಮ್ಮ ಪರಿಸ್ಥಿತಿ ನೋಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಅವ್ರು ಹೇಳಿದಾರಲ್ಲ ಅಂತ ಹೇಳ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಹಳ್ಳಿ ಔಷಧ ಕೊಡೋವ್ರ ಹತ್ರನೇ ಹೇಳಿದ್ದೀನಿ, ಡಾಕ್ಟರ್ ಈ ರೀತಿ ಹೇಳಿದ್ದಾರೆ, ಮತ್ತು ಯಾವುದೇ ಔಷಧಿ ಮಾಡಬೇಡ ಅಂತ ಹೇಳಿದ್ದಕ್ಕೆ ಇಂಗ್ಲೀಷ್ ಮೆಡಿಸನ್ ಏನೂ ಮಾಡ್ತಾ ಇಲ್ಲ, ಮತ್ತು ಪೇನ್ ಕಂಟ್ರೋಲ್ ಆಗಲಿಕ್ಕೆ ನಾನು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ, ಹಾಗೆಲ್ಲ ಮಾಡಬಾರ್ದಮ್ಮ ಅಂತ ಹೇಳಿದ್ರು. ಮಾಡಬಾರ್ದು ಅಂತ ಹೇಳ್ತು, ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಂತ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ಕಷ್ಟ ಆಗತ್ತಲ್ವ. ಹಾಗಿದ್ದಾಗ ಅವರಂದರು, ಈ ಥರ ಎಲ್ಲ ಮಾಡಬೇಡ, ನಾನು ಕೊಡೋ ಔಷಧಿಯಿಂದ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಇಷ್ಟು ಕೇಸು, ಇಷ್ಟು ವರ್ಷ ನಾನು ಔಷಧಿನ ಕೊಟ್ಟಿದ್ದೀನಿ, ಎಲ್ಲರಿಗೂ ಏನಾಗಿದೆ, ಪೇನ್ ರಿಲೀಫ್ ಆಗಿದೆ ಅಂತ ಹೇಳಿದ್ರು. ಆದರೂ ನನಗೆ ಭರವಸೆ ಇಲ್ಲ. ನಾನೇನು ಮಾಡ್ತೇನೆ, ಓಕೆ ಅಂತ ಹೇಳ್ಕೊಂಡು, ಡಾಕ್ಟ್ರ್ ಹೇಳಿದ್ದಾರೆ ಅದಕ್ಕೆ ಔಷಧಿನೇ ಇಲ್ಲ, ಪೇನು ಕಡಿಮೆನೇ ಆಗಲ್ಲ ಅಂತ ಹೇಳಿದಾಗ ಇನ್ನೇನು ಸಿಗತ್ತೆ, ಇನ್ನೇನು ಸ್ವಲ್ಪ ಅಮೌಂಟೆಲ್ಲ ಹೋಗಲಿ ಅಂತ ಹೇಳ್ಕೊಂಡು, ಸ್ವಲ್ಪ ಅಮೌಂಟು, ಜಾಸ್ತಿ ಏನೂ ಇಲ್ಲ, 500-600 ರೂಪೀಸಲ್ಲಿ ಔಷಧಿಯನ್ನು ಮನೆಗೆ ತೊಗೊಬರ್ತೀನಿ. ಅವ್ರು ಹೇಳಿದ ಪ್ರತಿಯೊಂದು ಸ್ಟೆಪ್ಪನ್ನು ಫಾಲೋ ಮಾಡಿದ್ದೀನಿ. ಆಮೇಲೆ 1 ಮಂತ್ 2 ಮಂತ್ ಕಂಪ್ಲೀಟ್ ಆದ ತಕ್ಷಣ ರಿಸಲ್ಟ್ ಗೊತ್ತಾಯಿತು. ಅದು ಹೆಲ್ತಲ್ಲಿ ಸ್ವಲ್ಪ ವೇರಿಯೇಷನ್ ಹಾಕ್ಕೊಂಡಿತ್ತು. ಯಾಕೆ ಅಂತ ಕೇಳಿದರೆ, ಡೆಲಿವರಿ ಟೈಮಲ್ಲಿ, ಲಾಕ್ಡೌನಲ್ಲಿ ಡೆಲಿವರಿ ಇತ್ತು, ಒಂದಕ್ಕೊಂದು ಎಷ್ಟು ಲಿಂಕ್ ಇರುತ್ತೆ ನೋಡಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಡೆಲಿವರಿ ಟೈಮಲ್ಲಿ. ಆ ಪ್ರಾಬ್ಲಮ್ಮು ಈಗ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ರಿಪೀಟ್ ಆಗ್ತಾಯಿದೆ. ಹಾಗಾಗಿ ಅದು ಪೇನಿಗೆ ಸಪೋರ್ಟ್ ಆಗೋ ಹಾಗೆ ಅದು ಇರಿಟೇಟ್ ಮಾಡ್ತಾಯಿತ್ತು. ಆಮೇಲೆ ಅವೆಲ್ಲಷ್ಟೆಲ್ಲ ಆಗಿದ ಮೇಲೆ ಒಂದಿನ ನನ್ನ ಮಗಳಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿರ್ತೀನಿ, ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ. ಹಾಗೆ ನನಗೂ ಚೆಕಪ್ ಮಾಡಿಸ್ಕೊಂಡ್ರೆ ಆಯಿತು, ಹೇಗೋ ಹಳ್ಳಿ ಔಷಧ ತಿಂದಿದ್ದೀನಿ, ಏನಾದರೂ ರಿಸಲ್ಟ್ ಚೆನ್ನಾಗಿ ಆಗಿದೆಯಾ ಅಂತ ಹೇಳಿ ನೋಡಲಿಕ್ಕೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ ಫುಲ್ ಕ್ಲಿಯರ್ ಆಗಿದೆ, ಒಳ್ಳೆ ಲಕ್ಷಣಮ್ಮ ಅಂತ ಹೇಳ್ಕೊಂಡು ಹೇಳಿದ್ದಕ್ಕೆ ಆ ದಿನ ಆಗಿರುವಂಥ ಖುಷಿ ಎಲ್ಲೂ ಸಿಕ್ಕಿರಲ್ಲ. ಹಾಗಾಗಿ ತುಂಬ ಖುಷಿಯಾಗತ್ತೆ. ಇದು ನಾನು ಅಂದ್ಕೊಂಡೆ ವಿಷಯ ಅಷ್ಟು ದಿನದಲ್ಲೇ ನನಗೆ ಸ್ಟಮಕ್ ಪೇನ್ ಕ್ಲಿಯರ್ ಆಯಿತು. 6 ಮಂತ್ ಬ್ಯಾಕು ಯಾವುದೋ ಹೇಗಾದರೂ ಆಗಲಿ ನನಗೆ ಸ್ಟಮಕ್ ಪೇನು ಕಡಿಮೆ ಆಗಲೇಬೇಕು. ಅದು ಡಾಕ್ಟ್ರ್ ಹೀಗೆ ಹೇಳಿದ್ದಾರೆ, ಈ ರೀತಿ ಆಗಿದೆ ಅಂತ ಹೇಳಿ ಮನಸ್ಸಲ್ಲೇ ಕೊರಗಜ್ಜ ಹತ್ರ ಹೋದಾಗ ಕೇಳ್ಕೊಂಡಿದ್ದಕ್ಕೆ ಈ ರೂಪದಲ್ಲಿ ನನಗೆ ಸ್ಟಮಕ್ ಪೇನ್ ಕಡಿಮೆ ಆಯಿತು ಅಂತ ಹೇಳ್ಕೊಂಡು ನಾನೇನು ಮಾಡ್ತೇನೆ, ಕೊರಗಜ್ಜ ಭೇಟಿಯಾಗಿ ಬರ್ತೇನೆ. ಕೊರಗಜ್ಜ ಇಲ್ಲಿಂದ, ನಮ್ಮ ಊರಿಂದ 150 ಕಿಲೋಮೀಟ್ರ್ ದೂರ. ಈ ಸಾರಿ 3ನೇ ಸಾರಿ ವಿಸಿಟಿಗೆ
ನಾನು, ನನ್ನ ಹಸ್ಬೆಂಡ್ ಮತ್ತು ಮಗು, ಹಾಗೆ ಅವ್ರ ಅಕ್ಕನ ಮಗಳು, ಹೀಗೆ 5 ಜನ ಹೋಗಿ ಭೇಟಿಯಾಗಿ ಬರ್ತೀವಿ. ಆ 5 ಜನ ಹೋಗುವಾಗ ಆ ಕೊರಗಜ್ಜ ಹೇಗೆ ಕರ್ಸ್ಕೊಳ್ತಾನೆ ಅಂತ ಹೇಳಿದರೆ, ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಹೋಗಬೇಕು ಮಾಡಬೇಕು ಅಂತ ಯಾರಿಗಾದರೂ ಅನಿಸಿದ್ದೇ ಹೋದಾದರೆ ನಿಜವಾಗ್ಲೂ ಅವರು ಕೊರಗಜ್ಜ ಕರ್ಸ್ಕೊಳ್ತಾನೆ ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟ್. ಯಾಕಂದರೆ ಅವಳ ಅಕ್ಕನ ಮಗಳು ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ, ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಓದ್ತಾ ಇದ್ದಾಳೆ. ಚೆನ್ನಾಗಿರುವಂಥ ಸ್ಟೋರಿ ಇದು. ಓದ್ತಾ ಇದ್ದಾಳೆ, ಅವಳು ಏನು ಮಾಡ್ತಾಳೆ, ತಾನೂ ಕೂಡ ಕೊರಗಜ್ಜಾಗ ವಿಸಿಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ಲಂತೆ. ಆ ವಿಷಯವನ್ನು ಕೊರಗಜ್ಜ ಟೆಂಪಲ್ಗೆ ಹೋಗಿ ವಾಪಸ್ ಬರುವಾಗ ಹೇಳ್ತಾಳೆ. ಏನಪ್ಪ ಅಂತ ಹೇಳಿದರೆ, ತಾನು ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು ಅಂತ ಇಷ್ಟಪಟ್ಟಿದ್ದೆ, ಮನೆಯವರು ಯಾರ ಜೊತೆನೂ ಕಳಿಸ್ತಾ ಇರಲಿಲ್ಲ, ಅವರು ಕೂಡ ಕರ್ಕೊಂಡು ಹೋಗಲಿಕ್ಕೆ ಎಲ್ಲ ಕೆಲಸ ಬಿಟ್ಟು ಬರಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಬೇಜಾರಾಗ್ಕೊಂಡಿದ್ದೆ. ಸಡನ್ನಾಗಿ ನಾವು ಹೋಗೋ ವಿಷಯ ಕೇಳಿದ ತಕ್ಷಣ ತಾನೂ ಕೂಡ ಅವರನ್ನು ಬರ್ತೀರಾ ಅಂತ ಕೇಳಿದ ತಕ್ಷಣ ಒಪ್ಕೊಳ್ತಾಳೆ, ಬರ್ತೀನಿ ಅಂತ ಹೇಳಿ ಹೋಗಿ ಬಂದಿರ್ತೀವಿ ನಾವು. ಅದೇ ಒಂದು ಕಾರಣ, ಒಬ್ಬರು ಒಂದು ಕಾರಣ ಆಗ್ತಾರೆ ಅಷ್ಟೇ ನಮ್ಮ ನೋವಿಗೆ ಅಥವಾ ಕೊರಗಜ್ಜನ ಭೇಟಿ ಮಾಡಲಿಕ್ಕೆ. ನಿಮಗೆ ಯಾರಿಗಾದರೂ ಈ ರೀತಿ ಅನಿಸಿದರೆ ಖಂಡಿತವಾಗಿಯೂ ಬೇಡ ಅಂದರೂ ಕೊರಗಜ್ಜ ತಾನೇ ಕರೆಸ್ಕೊಳ್ತಾನೆ, ಇದಂತೂ ಸತ್ಯ. ಓಕೆ, ಇದು ಕೊರಗಜ್ಜನ ಮಹಿಮೆ. ನಾನು ಆಗಿರೋ ಪ್ರತ್ಯಕ್ಷ ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ. ಖುಷಿಯಾದ ವಿಚಾರ. ಯಾಕೆ ಅಂತ ಹೇಳಿದರೆ, ಯಾರಿಗಾದರೂ ನೋವಿದ್ದರೆ ಹರಕೆಯನ್ನು ಮಾಡಿಕೊಡಿ ಕೊರಗಜ್ಜನಿಗೆ, ಖಂಡಿತವಾಗಿಯೂ ಕೈ ಹಿಡಿತಾನೆ. ಪ್ರಾಬ್ಲಮ್ಸ್ 99% ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಯಾಕಂದರೆ ನನ್ನ 100% ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಓಕೆ, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಕಂಟಿನ್ಯೂಸ್ ಆಗಿ ಇವತ್ತು 3 ವಿಡಿಯೋಸ್ ಮಾಡ್ತೀನಿ ನಾನು. ಯಾಕಂತ ಹೇಳಿದರೆ ಬೀಚಿಗೆ ಬಂದಿದ್ದೀವಿ, ಆರಾಮಾಗಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ, ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ, ಹಾಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಆಗ್ತಾ ಇದೆ. ನನಗೂ ಟೈಮ್ ಸ್ಪೆಂಡ್ ಆಗಬೇಕಲ್ಲ, ಹಾಗೆ ಲಾಗ್ ಮಾಡೋಣ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿ ಯು ಸೂನ್.